ಸಹಿತ ಅವರು ಬಹಳ ಜಾಗೃತಿಯಾಗಿ ಏನಾರೇ ಮಾಡಿ ಮುಂದಿನ ಚುನಾವಣೆಯಲ್ಲಿ ಬಿಜಾಪುರ ನಾವು ಬಿಟ್ಕೊಡ್ಬಾರ್ದಂತ ಅವರು ಸಾಬರ್ ಕಂಪನಿ ಎಲ್ಲ ಅವರು ವ್ಯವಸ್ಥಿತವಾಗಿ ಮಾಡ್ಲಕತ್ತಾರ. ನಾವು ಅಲಕ್ಷ್ಯ ಮಾಡಿದ್ರೆ ಮತ್ತು ಆಲಸ್ಯತನ ತೋರಿದ್ರೆ ಇದೇನು ನಾವು ನೋಡಕತ್ತೀವಿ. ಪಶ್ಚಿಮ ಪರಿಸ್ಥಿತಿ ಎಲ್ಲದಾಗಿ ತಮಿಳುನಾಡದಾಗ ನಾವು ಒಂದು ಕೋಟಿ ಸಮೀಪ ಪ್ರತಿ ಮತದಾರ, ಬಿಹಾರ ಇವೆಲ್ಲ ನೋಡಿದಾಗ ನಾವು ಸೂಪರ್ ಮತದಾರ ಮತ ಹಾಕೋದು ಹಾಕೋದು ಅವಶ್ಯ. ಅಷ್ಟು ನಾವು ದೇಶ ನಮ್ಮ ರಾಜ್ಯ ಮುಂದೆ ಏನೋ ಬಹಳ ಪ್ರಯತ್ನ ಸುಪ್ರೀಂ ಕೋರ್ಟ್ ತನಕ ಹೋದ. 2 ಸಲ ಹೋದ. ಯಾರು ವಕೀಲರು ಅಂದ್ರೆ ಕಪಿಲ್ ಸಿಬಲ್, ಮನು ಸಿಂಗ್, ಅಭಿಷೇಕ್ ಸಿಂಘ್ವಿ ಎಂಥವ್ರು ಕೊಟ್ಟಿದ್ದಾರೆ. ಅವ್ರು ಬರೀ ಹೆಣ್ಮಗಳು ಕೊಟ್ಟಿದ್ದು. ಮೀನಾಕ್ಷಿ ಇವರು ಹೇಳಿ ಅವರು ಒಳ್ಳೆ ಲಾಯರ್. ಇಲ್ಲ ನಾವು ಬೋಗಸ್ ವೋಟ್ ಮಾಡಿಸಿ ಹೋಗೇ ಹೋದ. ಇಲ್ಲಿ ಬೆಂಗಳೂರು ಹೈಕೋರ್ಟ್ನಾಗ 1 ಲಕ್ಷ ರೂಪಾಯಿ ದಂಡ ಹಾಕಿ ಸುಳ್ಳು ಹೇಳಿ ಅಂತ ಅವನಿಗೆ ದಂಡ ಆಯ್ತು. ಈ ಸುಪ್ರೀಂ ಕೋರ್ಟಿಗೆ ಮೊದಲು ಹೋಗಿ ಅವರು ಜಜ್ಮೆಂಟ್ ಆಗಿದ್ರು, ಚೀಫ್ ಜಸ್ಟಿಸ್ ಇದ್ದವರು ಕೊಟ್ಟಿದ್ರು. ಈ ಮಾನ್ಯ ಮಾತ್ರ ರಿವ್ಯೂ ಹಾಕಿದ್ದ ಸುಪ್ರೀಂ ಕೋರ್ಟ್. ಮತ್ತು ಅವರು ಸುಪ್ರೀಂ ಕೋರ್ಟ್ನವ್ರು 1 ಲಕ್ಷ ದಂಡ ಹಾಕಿ 2 ಲಕ್ಷ ದಂಡ ಮಾಡಿ ಕಳಿಸ್ಯಾರ. ಅಂದ್ರೆ ಅವರು ಇಲ್ಲಿವರೆಗೆ ಏನೂ ಇಲ್ಲ ಅಂದ್ರೆ ಏನೋ ಬೋಗಸ್ ವೋಟಿಂಗ್ ನಡೆಯಲ್ಲ ಅನ್ನೋದು ಇದ್ರೂ ಸಹಿತ ಇಷ್ಟು ಮಾಡ್ತಾರೆ. ಅವರಿಂದ ದೊಡ್ಡ ದೊಡ್ಡ ಶಕ್ತಿಗಳು ಹೋಗೋದು. ಅವ್ರು ಅದಕ್ಕೆ ನಾನು ರಾಜಕಾರಣ ಮುಗಿಸ್ಕೊಂಡು ನನ್ನ ಮಗನಿಗೆ ಆ ಕಂಪನಿ ಕಾಂಗ್ರೆಸ್ನಿಂದ ಅದಾರ. ಇದೆಲ್ಲರೂ ವಿಶೇಷ ಬಿಜಾಪುರ ಮೇಲೆ ಭಾಳ ಕಮ್ಮಿಲ್ಲ. ಅದೇ ಮನೆಗಳ 20 ದೊಡ್ಡ ಕಮ್ಮಿ. ಈಗ ಹೆಂಗೆ ಬಗ್ಗೆ ದೇಶಗಳು ಅದಕ್ಕೆ ನೀವೆಲ್ಲ ಏನಾಗ್ತದೆ ಪಬ್ಲಿಷನ್ ಇಲ್ಲ ಬರೀ ನೀವು ಕೆಲಸ ಮಾಡ್ರಿ. ನಾವು ಹೋಗಿ ಬೊಬ್ಬೇಶ್ವರಿಗೆ MB ಪಾಲ್ಟ್ರಿಗೆ ನಮ್ಗೆ ಭಾಳ ಚಲೋ ಐತಿ, ಅಲ್ಲಿ ಭಾಳ ಅನುಕೂಲ ಆಗ್ತೈತೆ ನಮ್ಗೆ. MB ಪಾಲ್ಟ್ರು ದೊಡ್ಡ ಕುಳ ಐತಿ, ಅಲ್ಲೆಲ್ಲ ವ್ಯವಸ್ಥೆ ಭಾಳ ಮಾಡ್ತಾರಂತ ವೋಟ್ ಹಾಕೋತ ಹೋದ್ರೆ. ಇಲ್ಲಿ ಬಿಜಾಪುರ ಕಳ್ಕೊಂಡ್ರೆ ಅಂದ್ರೆ ಇಡೀ ಜಿಲ್ಲಾಕ್ಕೆ ಏನೋ ಬಿಜಾಪುರ ಅಂದ್ರೆ ಒಂದು ಕಳಿಸಿದ್ದಂಗೆ ಇಡೀ ವಿಧಾನಸಭಾದಾಗ ನಾವೇ ಮಾತಾಡ್ತೀವಿಲ್ಲ. ಸಿದ್ದರಾಮಯ್ಯವ್ರನ್ನ ಹೆಂಗೆ ಗಪ್ ಕುಂಟಿಸ್ತೀವಿ ನಮ್ಗೆ. ಅವರೆಲ್ಲ ಎಲ್ಲರೂ ಅಂಜಿಸ್ತಾಗ ನನಗೆ ಅಂಜಿಸ್ಲಾಕ ಬರ್ತಾರ. ಏನ್ರಿ ಏನಾನ ಮುಟ್ಟಿದಾರ ನನಗೆ ಉಚ್ಚಾಟನೆ ಮಾಡಿ ಯಾರು ಕೇಳಿದ್ರು, ಮುನ್ಸಿಪಲ್ ಮಾಡಿ ಹಾಕೊಂಡ್ರ ಅಂತ ಇನ್ನೂ ದೇವೇಗೌಡ ಉಚ್ಚಾಟನೆ ಮಾಡಿದ್ರಲ್ಲ.